ಹೆಲೋ ಫ್ರೆಂಡ್ಸ್, ನಮಸ್ಕಾರಗಳು, ಸುಸ್ವಾಗತ. ಇವತ್ತಿನ ವಿಡಿಯೋದಲ್ಲಿ ಟ್ವಿನ್ ನೀಡಲ್ಗೆ ಥ್ರೆಡಿಂಗ್ ಅನ್ನು ಹೇಗೆ ಮಾಡಿಕೊಳ್ಬೇಕೆಂಬುದನ್ನು ಕ್ಲಿಯರ್ ಆಗಿ ತೋರಿಸಿರುವೆನು. ಅದಲ್ಲದೆ ಮಷೀನ್ ನಲ್ಲಿ ಇರುವ ಪ್ಯಾಟರ್ನ್ಸ್ ಅನ್ನು ಟ್ವಿನ್ ನೀಡಲ್ ಯೂಸ್ ಮಾಡುವಾಗ ಯಾವುದೆಲ್ಲ ಅಡ್ಜಸ್ಟ್ಮೆಂಟ್ ಅನ್ನು ಮಾಡಿಕೊಳ್ಬೇಕೆಂಬುದನ್ನು ಕೂಡ ಸ್ಟೆಪ್ ಬೈ ಸ್ಟೆಪ್ ತೋರಿಸಿರುವೆನು. ಬನ್ನಿ ನೋಡೋಣ. ಇಲ್ಲಿ ಜಿಗ್ಜಾಗ್ ಫುಟ್ ಅನ್ನೇ ಯೂಸ್ ಮಾಡಿದ್ದೇನೆ. ಟ್ವಿನ್ ನೀಡಲ್ ಅನ್ನು ನಾರ್ಮಲ್ ನೀಡಲ್ ತರಾನೇ ಫ್ಲಾಟ್ ಪೋರ್ಷನ್ ಮಷೀನ್ ಸೈಡ್ ಗೆ ಬರಬೇಕು, ಅಂದ್ರೆ ನಮ್ಮ ಆಪೋಸಿಟ್ ಆಗಿರ್ಬೇಕು. 2 ರೀಲ್ಸ್ ಗಳು ಬೇಕಾಗುತ್ತೆ. ಥ್ರೆಡ್ ಅನ್ನು ರೀಲ್ ನ ಬ್ಯಾಕ್ ಸೈಡ್ ಇಂದ ತೆಗೆದುಕೊಳ್ಬೇಕು. ಯಾವಾಗಲೂ 2 ಥ್ರೆಡ್ಸ್ ಅನ್ನು ಈ ರೀತಿ ಒಟ್ಟಿಗೆ ತೆಗೆದುಕೊಂಡು ಥ್ರೆಡ್ ಗಾರ್ಡ್ ನ ಒಳಗೆ ಹಾಕಿ ಕೆಳಗಿನಿಂದ ಮೇಲಕ್ಕೆ ಬಂದು ಟೇಕಪ್ ಲಿವರ್ ನ ರೈಟ್ ಟು ಲೆಫ್ಟ್ ತೆಗೆದುಕೊಂಡು ಕೆಳಗಡೆ ಒಂದು ಥ್ರೆಡ್ ಗೈಡ್ ಇದೆ ಅಲ್ಲಿ ಸಿಕ್ಕಿಸಿ, ಲೆಫ್ಟ್ ಅಲ್ಲಿ ಒಂದು ಥ್ರೆಡ್ ಗೈಡ್ ಇದೆ ಅಲ್ಲಿಗೆ ಸಿಕ್ಕಿಸಿ, ಥ್ರೆಡರ್ ನ ಮೂಲಕ ಸೂಜಿಗೆ ಹಾಕೊಂಡಿದ್ದೇನೆ. ಇದರಿಂದ ತುಂಬಾ ಫಾಸ್ಟ್ ಆಗುತ್ತೆ. ಸೊ ನಾನು ಥ್ರೆಡರ್ ಅನ್ನು ಯೂಸ್ ಮಾಡಿದ್ದೇನೆ. ನೀಡಲ್ಸ್ ತುಂಬಾ ಹತ್ತಿರನೇ ಇದೆ, ಹಾಗಾಗಿ ಥ್ರೆಡರ್ ಅನ್ನೇ ಯೂಸ್ ಮಾಡಿದ್ದೇನೆ. ತುಂಬಾ ಫಾಸ್ಟ್ ಆಗುತ್ತೆ. ಆ ನಂತರ ನಾರ್ಮಲ್ ಮಷೀನ್ ತರ ಸಿಂಗಲ್ ಥ್ರೆಡ್ ನ ಬದಲಿಗೆ ಇದು ಡಬಲ್ ಥ್ರೆಡ್ ಅನ್ನು ಫೂಟ್ ಅನ್ನ ಕೆಳಬದಿಯಿಂದ ಹಿಂಬದಿಗೆ ತೆಗೆದುಕೊಳ್ಬೇಕು. ಬಾಬಿನ್ ಕೇಸ್ ಅಲ್ಲಿ ಕೂಡ ಅದೇ ರೀತಿ ಥ್ರೆಡ್ ಅನ್ನು ತೆಗೆದುಕೊಳ್ಳಿ. ಇದರಲ್ಲಿ ಏನ್ ಚೇಂಜಸ್ ಇಲ್ಲ, ಅದೆಲ್ಲ ಸೇಮ್ ಪ್ರೊಸೀಜರ್. 2 ಲೈನ್ಸ್ ಅಲ್ಲಿ ಪ್ಯಾಟರ್ನ್ಸ್ ಗಳನ್ನು ಕೊಟ್ಟಿದ್ದಾರೆ. ಒಂದು ಗ್ರೇ ಲೈನ್ ಅಲ್ಲಿ ಮತ್ತೊಂದು ಬ್ಲೂ ಕಲರ್ ಅಲ್ಲಿ ಇದೆ. ನಾನು ಮೊದಲು ಗ್ರೇ ಲೈನ್ ನಲ್ಲಿರುವ ಪ್ಯಾಟರ್ನ್ಸ್ ಅನ್ನು ತೋರಿಸ್ತೇನೆ. ಅದಕ್ಕಾಗಿ ಎ ಅಂಡ್ ಬಿ ಇದೆ, ಅದೆಲ್ಲ ಆಕ್ಚುಲಿ ಸಿಂಗಲ್ ಲೈನ್ ಬರ್ತದೆ. ಅದನ್ನು ತೋರಿಸ್ತೇನೆ. ಪ್ಯಾಟರ್ನ್ ಅನ್ನು ಎ ಅಲ್ಲಿ ಸೆಟ್ ಮಾಡಿದ್ದೇನೆ. ಟ್ವಿನ್ ನೀಡಲ್ ಅಲ್ಲಿ ನೋಡಿ ಈ ತರ ಅಟ್ ಎ ಟೈಮ್ ಡಬಲ್ ಲೈನ್ ಸಿಗ್ತದೆ. ಡಬಲ್ ಲೈನ್ ಅಲ್ಲಿ ಸ್ಟಿಚ್ ಸಿಗುತ್ತೆ. ಆ ನಂತರ ಎ ಮತ್ತು ಬಿ ಸೇಮ್ ಆಗಿರ್ತದೆ, ಲೆಫ್ಟ್ ಮತ್ತು ರೈಟ್ ತರ ಇರುತ್ತೆ. ಈಗ ಸಿ ಅನ್ನು ಸಿಲೆಕ್ಟ್ ಮಾಡಿರುವೆನು. ಯಾವಾಗಲೂ ಪ್ಯಾಟರ್ನ್ ಸೆಟ್ ಮಾಡುವಾಗ ನೀಡಲ್ ಅನ್ನು ಮೇಲ್ಬದಿಗೆ ಇಡಬೇಕು, ಅದನ್ನು ಮರಿಬಾರದು, ಇಲ್ಲದ್ರೆ ನೀಡಲ್ ಬ್ರೇಕ್ ಆಗುತ್ತೆ. ಇದರಲ್ಲಿ ಸ್ಟಿಚ್ ಲೆಂತ್ ಬಿಟ್ವೀನ್ 1 to 4 ಇಟ್ಟಿರುವೆನು. ಸ್ಟಿಚ್ ಲೆಂತ್ ಅನ್ನು 1.5 ರಿಂದ 4 ತನಕ ಇಡಬಹುದು. ನಾನು 3ಕ್ಕೆ ಸೆಟ್ ಮಾಡಿರುವೆನು. ಥ್ರೆಡ್ ಟೆನ್ಷನ್ ಅನ್ನು ಕೂಡ 3ಕ್ಕೇನೆ ಸೆಟ್ ಮಾಡಿರುವೆನು. ಪ್ಯಾಟರ್ನ್ ಸೆಲೆಕ್ಟರ್ ಸಿ ಅಲ್ಲಿ ಈ ಡಿಸೈನ್ ಸಿಗುತ್ತೆ. ಈಗ ಡಿ ಅಲ್ಲಿ ಸೆಟ್ ಮಾಡೋಣ. ಇಲ್ಲಿ ಖಾಲಿ ಪ್ಯಾಟರ್ನ್ ಸೆಲೆಕ್ಟರ್ ಅನ್ನು ಸೆಲೆಕ್ಟ್ ಮಾಡಿರುವೆನು. ಬೇರೆ ಅಡ್ಜಸ್ಟ್ಮೆಂಟ್ ಏನ್ ಮಾಡಲಿಲ್ಲ, ಅದೇ ಅಡ್ಜಸ್ಟ್ಮೆಂಟ್ ಅಲ್ಲಿ ಕಂಟಿನ್ಯೂ ಮಾಡ್ತಿದ್ದೇನೆ. ನೋಡಿ ಈ ಡಿಸೈನ್ ಸಿಗುತ್ತೆ. ಥ್ರೆಡ್ ಅನ್ನು ಸ್ವಲ್ಪ ಲೂಸ್ ಆಗಿ ಇಡಬೇಕು. ನಾನು ಕಟ್ ಮಾಡ್ತಾ ಇಲ್ಲ, ಡೈರೆಕ್ಟ್ ಆಗಿ ನೆಕ್ಸ್ಟ್ ಲೈನ್ ಅನ್ನು ತೋರಿಸ್ತಾ ಇದ್ದೇನೆ. ಈಗ ಇ ಅಲ್ಲಿ ಇಟ್ಟಿರುವೆನು. ಪ್ಯಾಟರ್ನ್ ಸೆಲೆಕ್ಟರ್ ಇ ಅಲ್ಲಿ ನೋಡಿ ಈ ಡಿಸೈನ್ ಸಿಗುತ್ತೆ. ಎಲ್ಲ ಡಿಸೈನ್ಗಳು ತುಂಬಾ ಚೆನ್ನಾಗಿದೆ. ಈಗ ಎಫ್ ಅಲ್ಲಿ ಇಡೋಣ. ನೋಡಿ ಎಫ್ ಅಲ್ಲಿ ಬಂದಿರೋ ಡಿಸೈನ್ ಹೇಗಿದೆ ನೋಡಿ. ನೆಕ್ಸ್ಟ್ ಪ್ಯಾಟರ್ನ್ ಜಿ. ನೋಡಿ ಜಿ ಅಲ್ಲಿ ಡಿಸೈನ್ ಸ್ವಲ್ಪ ಡಿಫ್ರೆಂಟ್ ಆಗಿದೆ. ಎಫ್ ಮತ್ತು ಜಿ ಸ್ವಲ್ಪ ಸಿಮಿಲರ್ ಇದೆ, ಸ್ಲೈಟ್ಲಿ ಡಿಫ್ರೆಂಟ್ ಆಗಿದೆ. ಪ್ಯಾಟರ್ನ್ ಸೆಲೆಕ್ಟ್ ಮಾಡುವಾಗ ನಿಡಲ್ ನ ಪೊಸಿಷನ್ ಮೇಲೆ ಇರಬೇಕು, ಇಲ್ಲದ್ರೆ ನಿಡಲ್ ಬ್ರೇಕ್ ಆಗುತ್ತೆ. ಈಗ ನಾವು ಬ್ಲೂ ಲೈನ್ ಇದೆ ಅಲ್ಲ, ಅದರದ್ದು ಡಿಸೈನ್ಸ್ ಅನ್ನು ಮಾಡೋಣ. ಅದಕ್ಕಾಗಿ ನಾವು ಡಬಲ್ ಎಸ್ ಅಲ್ಲಿ ಇರಬೇಕು. ಸ್ಟಿಚ್ ಲೆಂತ್ ಡಬಲ್ ಎಸ್ ಅಲ್ಲಿ ಇಟ್ಟು ಪ್ಯಾಟರ್ನ್ ಸಿ ಅಲ್ಲಿ ಇಟ್ಟಿರುವೆನು. ಇದರಲ್ಲಿ ನಿಮ್ಗೆ ಥಿಕ್ ಥ್ರೆಡ್ ಬರುತ್ತೆ. ಸ್ಟಿಚ್ ತುಂಬಾ ದಪ್ಪವಾಗಿ ಸಿಗುತ್ತೆ. ನೋಡಿ ಪ್ಯಾಟರ್ನ್ ಸಿ ಅಲ್ಲಿ ಥಿಕ್ ಆಗಿ ಬಂದಿದೆ.
ಈಗ ಪ್ಯಾಟರ್ನ್ ಡಿ ಅಂದ್ರೆ ನೋಡಿ ಇಲ್ಲಿ ಕಾಣಿಸ್ತಾ ಇದೆಯಲ್ಲ, ಡಿ ಅಲ್ಲಿ ನೋಡೋಣ. ಥ್ರೆಡ್ ಸ್ವಲ್ಪ ಲೂಸ್ ಆಗಿ ಇಡಿ. ಸ್ಟಿಚ್ ಮಾಡುವಾಗ ನಾನು ಕಟ್ ಮಾಡದೆ ಕಂಟಿನ್ಯೂ ನೆಕ್ಸ್ಟ್ ಲೈನ್ ಗೆ ಹೋಗ್ತಾ ಇದ್ದೇನೆ, ಹಾಗಾಗಿ ಥ್ರೆಡ್ ಅನ್ನು ಲೂಸ್ ಮಾಡಿ ಸ್ಟಿಚ್ ಮಾಡ್ತಾ ಇದ್ದೇನೆ. ಲೂಸ್ ಮಾಡದಿದ್ರೆ ಥ್ರೆಡ್ ಕಟ್ ಆಗಿ ಹೋಗುತ್ತೆ. ನೋಡಿ ಇದು ಪ್ಯಾಟರ್ನ್ ಡಿ, ಇದು ಕೂಡ ತುಂಬಾ ಚೆನ್ನಾಗಿದೆ. ಇದನ್ನ ನಾನು ಅಂಬ್ರೆಲಾ ಟಾಪ್ ಅಲ್ಲಿ ತೋರಿಸಿರುವೆನು, ಬಟ್ ಸಿಂಗಲ್ ನಿಡಲ್ ಅನ್ನೇ ಯೂಸ್ ಮಾಡಿದ್ದೇನೆ. ಇದೀಗ ಡಬಲ್ ನಿಡಲ್ ಅಲ್ಲಿ ತುಂಬಾ ಚೆನ್ನಾಗಿ ಬರ್ತದೆ. ಪ್ಯಾಟರ್ನ್ ಸೆಲೆಕ್ಟರ್ ಇ ಅಲ್ಲಿ ಇಟ್ಟಿರುವೆನು, ಅದರ ಡಿಸೈನ್ ಅನ್ನು ನೋಡೋಣ. ನೋಡಿ ಇದು ಕೂಡ ತುಂಬಾ ನೆಕ್ಲೆಸ್ ತರನೇ ಕಾಣುತ್ತೆ. ಇದನ್ನ ಸ್ಲೀವ್ ರೌಂಡ್ ಗೆ ಕೊಡಬಹುದು ಅಥವಾ ನೆಕ್ ಪ್ಯಾಟರ್ನ್ ಗೆ ಕೂಡ ಕೊಡಬಹುದು. ಅದರದ್ದು ಕೂಡ ವಿಡಿಯೋ ಮಾಡಲಿರುವೆನು. ಪ್ಯಾಟರ್ನ್ ಸೆಲೆಕ್ಟರ್ ಎಫ್ ಅಲ್ಲಿ ಇಟ್ಟಿರುವೆನು. ನೋಡಿ ಎವ್ರಿ ಟೈಮ್ ಥ್ರೆಡ್ ಅನ್ನು ಲೂಸ್ ಮಾಡ್ತಾ ಸ್ಟಿಚ್ ಮಾಡಬೇಕು. ಕಟ್ ಮಾಡಿದ್ರೆ ಲೂಸ್ ಮಾಡ್ಬೇಕಂತಿಲ್ಲ. ನಾನು ನೆಕ್ಸ್ಟ್ ಲೈನ್ ಗೆ ಕಂಟಿನ್ಯೂ ತೆಗೆದುಕೊಳ್ತಾ ಇದ್ದೇನೆ ಅಂತ ನಾನು ಅಲ್ಲಿ ಲೂಸ್ ಮಾಡಿ ತಿರುಗಿಸ್ತಾ ಇದ್ದೇನೆ. ಟೈಮ್ ವೇಸ್ಟ್ ಆಗಲ್ಲ. ನೋಡಿ ಇದು ಕೂಡ ಚೆನ್ನಾಗಿದೆ. ಜಿ ಅಲ್ಲಿ ಸೆಟ್ ಮಾಡಿದ್ದೇನೆ. ಇದರಲ್ಲಿ ಒಂದು ಸ್ಪೆಷಾಲಿಟಿ ಏನೆಂದರೆ ಫ್ರಂಟ್ ಸೈಡ್ ಅಲ್ಲಿ ಈಗ ನಾವು ಮೇಲ್ಬದಿಯಲ್ಲಿ ನೋಡ್ತಾ ಇದ್ದೇವಲ್ಲ, ಆ ಡಿಸೈನ್ ಡಿಫ್ರೆಂಟ್ ಆಗಿರುತ್ತೆ. ಬಟ್ಟೆಯ ಅಡಿಬದಿಯಲ್ಲಿ ಇರುವ ಡಿಸೈನ್ ಡಿಫ್ರೆಂಟ್ ಆಗಿರುತ್ತೆ. ನಿಮ್ಗೆ ಯಾವ ಡಿಸೈನ್ ಬೇಕು ಆ ಡಿಸೈನ್ ಅನ್ನು ರಿವರ್ಸ್ ಮಾಡಿಟ್ಟು ಹೊಲಿದುಕೊಳ್ಬಹುದು. ನಾನು ಎಲ್ಲ ಸ್ಟಿಚ್ ಆದ ನಂತರ ಪುನಃ ತೋರಿಸಲಿರುವೆನು, ಆಗ ನೋಡಿ ಗೊತ್ತಾಗುತ್ತೆ. ನೋಡಿ ಇದು ಕೂಡ ನೋಡಿ, ಇದು ನಾವು ಹ್ಯಾಂಡ್ ಸ್ಟಿಚ್ ಅಲ್ಲಿ ಮಾಡ್ತೇವಲ್ಲ ಅದೇ ತರ ಕಾಣ್ತದೆ. ಅದು ಮಷೀನ್ ಅಲ್ಲಿ ನೀವು ಫಾಸ್ಟ್ ಆಗಿ ಮಾಡ್ಕೊಳ್ಬಹುದು. ಹ್ಯಾಂಡ್ ಎಂಬ್ರಾಯ್ಡರಿಯಲ್ಲಿ ಬಟನ್ ಹೋಲ್ ಸ್ಟಿಚ್ ಹಾಕಿದ್ದೇನಲ್ಲ ಅದೇ ತರ ಕಾಣುತ್ತೆ. ನಾನು ರೀಸೆಂಟ್ಲಿ ರೋಸ್ ಗಾಗಿ ಯೂಸ್ ಮಾಡಿದ್ದೇನಲ್ಲ ಟೆಮ್ ಸ್ಟಿಚ್, ಅದೆಲ್ಲ ನೋಡಿ ಎಷ್ಟು ಚೆನ್ನಾಗಿದೆ. ಎ ಅದು ತೋರಿಸ್ಲಿಲ್ಲಲ್ಲ, ಎ ಇದ್ದು ಕೂಡ ಪ್ಯಾಟರ್ನ್ ಸೆಲೆಕ್ಟರ್ ಎ ಅಲ್ಲಿ ಇಟ್ಟು ಡಬಲ್ ನೀಡಲ್ ಅಲ್ಲಿ ಈಗ ನೋಡ್ತೇನೆ. ಎಸ್ ಎಸ್ ಅಲ್ಲಿ ಇಟ್ಟು ನೋಡುವ. ಡಿಫ್ರೆನ್ಸ್ ಏನಿಲ್ಲ, ಬಟ್ ಇದರಲ್ಲಿ ದಪ್ಪವಾಗಿ ಕಾಣುತ್ತೆ. ನೋಡಿ ಥ್ರೆಡ್ ಈ ತರ ಕಾಣುತ್ತೆ, ಸ್ಟಿಚ್ ಈ ತರ ಕಾಣುತ್ತೆ. ಸಿಂಗಲ್ ಅಲ್ಲಿ ಈ ತರ ಅಂಡ್ ಡಬಲ್ ಅಲ್ಲಿ ಈ ತರ. ಮೇಲ್ಬದಿರುವ ಗ್ರೇ ಕಲರ್ ಇದೆಯಲ್ಲ ಅದರದ್ದೆಲ್ಲ ಈ ಪ್ಯಾಟರ್ನ್ ಇದೆ. ಸೇಮ್ ಪ್ಯಾಟರ್ನ್ ಅನ್ನು ನಾನು ಡಬಲ್ ಎಸ್ ಅಂದ್ರೆ ಬ್ಲೂ ಶೇಡ್ ಅಲ್ಲಿ ತೋರಿಸ್ತದೆ ಅಲ್ಲ, ಅದರಲ್ಲಿ ಈ ತರ ಕಾಣುವುದು. ನೋಡಿ ಯಾವುದು ಕೂಡ ಪ್ಯಾಟರ್ನ್ ನೀವು ಯೂಸ್ ಮಾಡಬಹುದು. ಇದು ನೋಡಿ ಬ್ಯಾಕ್ ಸೈಡ್ ಸೇಮ್ ಪ್ಯಾಟರ್ನ್ ಅಲ್ಲಿ ನೋಡಿ ಡಿಫ್ರೆಂಟ್ ಆಗಿ ಬಂದಿದೆ. ಎಲ್ಲ ಡಿಸೈನ್ಸ್ ಡಿಫ್ರೆಂಟ್ ಆಗಿದೆ. ಸೊ ಇದರಲ್ಲಿ ಕೂಡ ನೀವು ಸಿಲೆಕ್ಟ್ ಮಾಡ್ಕೊಳ್ಬಹುದು. ಇದರಲ್ಲಿ 12 ನಂಬರ್ಸ್ ಬರುತ್ತೆ. ಅಲ್ಲಿ ಯಾವುದು ಕೂಡ ಡಿಸೈನ್ ಅನ್ನು ನೀವು ಯೂಸ್ ಮಾಡಬಹುದು. ಫ್ರಂಟ್ ಸೈಡ್ 12, ಬ್ಯಾಕ್ ಸೈಡ್ 12 ಇದೆ. ಯಾವುದು ಕೂಡ ಡಿಸೈನ್ ಅನ್ನು ನಿಮಗೆ ಬೇಕಾದ ಹಾಗೆ ಬಟ್ಟೆಯನ್ನು ತಿರುಗಿಸಿ ಅದರ ಪ್ರಕಾರ ಮಾಡ್ಕೊಳ್ಬಹುದು. ಫ್ರೆಂಡ್ಸ್ ನೋಡಿದ್ರಲ್ಲ, ನೀವು ಟ್ರೈ ಮಾಡಿರಿ. ವಿಡಿಯೋ ವೀಕ್ಷಣೆಗಾಗಿ ನಿಮಗೆಲ್ಲರಿಗೂ ತುಂಬಾ ಧನ್ಯವಾದಗಳು. ಇಷ್ಟವಾದಲ್ಲಿ ಪ್ಲೀಸ್ ಲೈಕ್, ಶೇರ್, ಕಮೆಂಟ್ ಮಾಡಿರಿ. ಥ್ಯಾಂಕ್ಸ್ ಒನ್ಸ್ ಅಗೇನ್. ಬಾಯ್ ಬಾಯ್.